ಹಾಯ್ ಎವ್ರಿವನ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತಿನ ದಿನದ ನಮ್ಮ ಪ್ಲ್ಯಾನ್ ಎಂತ ಅಂತ ಹೇಳಿದರೆ, ನಾವು ಒಂದು ಫಾಲ್ಸಿಗೆ ಹೋಗುವ ಅಂತ. ಇಲ್ಲಿ ಹತ್ತಿರದಲ್ಲಿ ಒಂದು ಫಾಲ್ಸ್ ಉಂಟು, ಹಾಗೆ ಹಣೂರಿಂದ ಡೈರೆಕ್ಟ್ ಬಸ್ ಕೂಡ ಉಂಟು. ಸೊ ಈಗ ನಾವು ಫಸ್ಟ್ ಬಸ್ ಸ್ಟಾಪಿಗೆ ಬಂದ್ವಿ. ಬಟ್ ನಮ್ಮ ಹತ್ರ ಒಂದು ಅರ್ಧ ಗಂಟೆ ಜಾಸ್ತಿ ಇದ್ದದ್ರಿಂದ ನಾವು ಫಸ್ಟ್ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಈಗ ಖಾಲಿ ಬಸ್ ಉಂಟು, ಬೆಟ್ಟದ ಬಸ್. ಬೆಟ್ಟ ಅಂದರೆ ಮಹದೇಶ್ವರ ಬೆಟ್ಟ. ಇಲ್ಲಿ ತುಂಬ ಫೇಮಸ್ ಬೆಟ್ಟ ಇಲ್ಲಿಂದ. ಇಲ್ಲಿ ರೀಚ್ ಆದ ನಂತರ ನಾವು ಫಸ್ಟ್ ಹೂ ತಗೊಂಡ್ವಿ. ಒಂದು ಬುಟ್ಟಿಯಲ್ಲಿ ಒಬ್ಬರು ಆಂಟಿ ಮಾಡ್ತಾ ಇದ್ದು. ದೇವರ ದರ್ಶನ ಮಾಡುವಷ್ಟು ನಮ್ಮ ಹತ್ರ ಟೈಮ್ ಇರಲಿಲ್ಲ. ರಶ್ ಇರೋದ್ರಿಂದ ಸ್ವಲ್ಪ ಒಂದು 2-3 ಗಂಟೆ ಆದರೂ ಬೇಕು. ನಮ್ಮ ಹತ್ರ ಒಂದು 20 ನಿಮಿಷ 30 ನಿಮಿಷ ಹಾರ್ಡ್ಲಿ ಇತ್ತಷ್ಟೇ. ಹಾಗೆ ನಾವು ಹೊರಾಂಗಣದಲ್ಲಿ ಒಂದು ಪ್ರದಕ್ಷಿಣೆ ಹಾಕೊಂಡು ಹೊರಟ್ವಿ. ಇದೆಲ್ಲ ಉಳ್ಕೊಳ್ಳಿಕ್ಕೆ ಛತ್ರದ. ಮಹದೇಶ್ವರ ಬೆಟ್ಟದಿಂದ ಹೊಗೆನಕಲ್ಲು ಫಾಲ್ಸಿಗೆ ಬಸ್ ರೆಡಿ ಇತ್ತು. ಬಸ್ ಹೋಗುವ ದಾರಿಯಲ್ಲಿ ಸುಮಾರಷ್ಟು ಹಳ್ಳಿಗಳು ಸಿಗ್ತದೆ. ಇಲ್ಲಿ ಎಂತ ಅಂತ ಹೇಳಿದ್ರೆ, ಇದು ಒಂದೇ ಬಸ್ ಇರೋದು ಈ ಹಳ್ಳಿಗೆ. ಈ ಬಸ್ ಬಿಟ್ಟರೆ ಅವರಿಗೆ ಬೇರೆ ಸರ್ಕಾರದ ಬಸ್ಸೇ ಇಲ್ಲ, ಅವರವರ ಪ್ರೈವೇಟ್ ವೆಹಿಕಲಲ್ಲೇ ಬರಬೇಕು. ಹಾಗೆ ಹಳ್ಳಿಗೆ ಹೋಗುವಂಥ ಸುಮಾರಷ್ಟು ಜನರು ಕೂಡ ನಮ್ಮ ಬಸ್ಸಲ್ಲೇ ಇದ್ರು. ನಮ್ಮ ಹತ್ರ ಮಾತಾಡ್ತಿದ್ದ ಈ ಅಂಕಲ್ ಗೋಪಿನಾಥ್ ಅಂತ ಹೇಳುವ ಒಂದು ಹಳ್ಳಿಯಿಂದ ಬಂದದ್ದು. ಸೊ ಅವರ ಹಳ್ಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಅವರೇ ನಮಗೆ ಹೇಳಿದ್ದು, ಈ ಬಸ್ ಬಿಟ್ಟರೆ ಬೇರೆ ಬಸ್ ಈ ಊರಿಗೆ ಇಲ್ಲ ಅಂತ ಹೇಳಿ. ಬಸ್ಸಿಗೆ ಸುಮಾರಷ್ಟು ಜನ ಹತ್ತಿದ್ರು, ಸುಮಾರಷ್ಟು ಜನ ಇಳಿದ್ರು. ನಮ್ಮ ತನಕ ಡೆಸ್ಟಿನೇಷನ್ ಮುಟ್ಟಿದ್ದಂದರೆ ಒಂದು ನಮ್ಮ ಫ್ಯಾಮಿಲಿ ಬಿಟ್ಟರೆ ಇನ್ನೊಂದು ಫ್ಯಾಮಿಲಿ ಅಷ್ಟೇ, ಬೇರೆ ಯಾರು ಕೂಡ ಇರಲಿಲ್ಲ. ಸುಮಾರು ಹೊತ್ತು ಬಸ್ಸಲ್ಲಿ ಕೂತ್ಕೊಂಡ ನಂತರ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ರೀಚ್ ಆಗುವಾಗನೇ ಮಧ್ಯಾಹ್ನ 1 ಗಂಟೆ ಆಗಿತ್ತು. ತುಂಬ ಅಂದರೆ ತುಂಬ ಬಿಸಿಲು, ಹಾಗೆ ಜೋರು ಸೆಕೆ ಕೂಡ ಆಗ್ತಾ ಇತ್ತು. ಹಾಗೆ ಬಸ್ ಅವರು ಹೇಳಿದರು 2 ಗಂಟೆ 2 ಕಾಲಿಗೆ ನಾವು ವಾಪಸ್ ಬರ್ತೇವೆ, ನೆಕ್ಸ್ಟ್ ಟ್ರಿಪ್ ಹೊರಡ್ತದೆ ಅಂತ ಕೂಡ ನಮಗೆ ಇನ್ಫಾರ್ಮ್ ಮಾಡಿದ್ರು ಮುಂಚೆನೆ. ಫಾಲ್ಸ್ ಒಳಗಡೆ ಇದೆ, ಇಲ್ಲಿಂದ ತೆಪ್ಪದಲ್ಲಿ ಹೋಗ್ಬೇಕು. ಅಂದ್ರೆ ನಿಮ್ಗೆ ಯಾವ್ದು ಬಂದಿದ್ರಿ ಬಸ್ಸಲ್ಲಿ ಹಂಗೆ ಹೋಗ್ಬಿಡಿದ್ರೆ ಜಸ್ಟ್ ಪೋಯ್ಟ್ ನೋಡ್ಬೋದಷ್ಟೇ. ಕಾಲುವೆ ನೀರು ಸ್ನಾನ ಮಾಡೋದು ಟೈಮ್ ಇಲ್ಲ. ನೀವು ವೆಹಿಕಲ್ ಮಾಡ್ಕೊಂಡು ಬಂದಿದ್ರೆ ಹೋಗೋದಾಗಿತ್ತು. ಈಗ ನಾವು ಬಂದಿದ್ದೇವೆ ಹೊಗೆನಕಲ್ ಫಾಲ್ಸ್ ನೋಡಲಿಕ್ಕೆ. ಇಲ್ಲಿ ತೆಪ್ಪದಲ್ಲಿ ಹೋಗಬೇಕು. ಒಂದು ತೆಪ್ಪದಲ್ಲಿ 4 ಜನ, ಬಟ್ ನಾವು 5 ಜನ ಇದ್ದೇವೆ. ನಾವು ಬಸ್ಸಲ್ಲಿ ಬಂದದ್ರಿಂದ ಕೂಡಲೇ ಹೋಗಿ ಕೂಡಲೇ ಬರಬೇಕು. ಇದು ಬಸ್ ಮಿಸ್ ಆದರೆ ಮತ್ತೆ ಬಸ್ ಇಲ್ಲ. ಈ ತೆಪ್ಪಗಳಿಗೆ 7,000 ರೂಪಾಯಿ ಅಂತೆ. ಇನ್ನೊಂದು ಫೈಬರ್ ತೆಪ್ಪ ಬರ್ತದಲ್ಲ, ಹೂವಲ್ಲಿ ಗ್ರೀನ್ ಕಲರ್ ಉಂಟು, ಅದಕ್ಕೆ 20,000 ರೂಪಾಯಿ. ಜಾಕೆಟ್ ತಗೊಂಡು ಜಾಕೆಟ್ ತಗೊಂಡು ಇಲ್ಲಿಯಾ ಮತ್ತೆಂತ ಇದು ಮತ್ತೆ ಜಾಕೆಟ್ ಹಾಕಿದವಲ್ಲ ಅತ್ತೆ
ಪನ್ನಿಸಿ ರತನ ಬನ್ನಿ 4 ಜನ ಕಾಲ್ ಮಾಡಿದ್ದೀವಿ 4 ಜನ ಇಲ್ಲೆಲ್ಲ 40-50 ಬರ್ತದೆ ಮೇಡಮ್ 40-50 ಅಡಿಯಾ? 40-50 ಮೆಟ್ಲು ಅಲ್ಲಿ ಆಯ್ತಾ ಮೆಟ್ಲೆಲ್ಲ ನೀರಲ್ಲಿ ಆಯ್ತಾ 80 ಅಡಿ ಬರ್ತೈತೆ ನಾನು ಹೇಳಿದೆ ಕಡಿಮೆ ಅಣ್ಣ ಹುಷಾರಾಗಿ ಕರ್ಕೊಂಡು ಹೋಗೋಣ ಅಲ್ಲ ನಮಗೆ ಅಲ್ಲಿಂದ ಜಾಕೆಟ್ ಕೊಡ್ಬೇಕಲ್ಲ ಹಕ್ಕುಗಳೇ ಜಾಕೆಟ್ ಇಲ್ಲಿ ಕಲ್ಲು ಮೇಲೆ ಎರಕಿ ಬಿಟ್ಟು ಪೋಣ ಕಾಲೆಲ್ಲ ಪೋವಲ್ಲ ಮೇಲೆ ಒಂದು ತೆಪ್ಪದಲ್ಲಿ 4 ಜನ ಕೂತ್ಕೊಳ್ಳಿಕ್ಕೆ ಆಗೋದು. ಬಟ್ ನಾವು 5 ಜನ ಇದ್ವಿ. ಇನ್ನೊಂದು ಪಾರ್ಟಿ ವೆಯ್ಟ್ ಮಾಡ್ತಾ ಇತ್ತು. ಅವ್ರು 3 ಜನ ಇದ್ರು, ಅವ್ರಿಗೆ ಇನ್ನೊಬ್ರು ಜನ ಬೇಕಿತ್ತು. ಹಾಗಾಗಿ ಚಂದನ್ ಅವರೊಟ್ಟಿಗೆ ಹೋದ. ಹಾಗೆ ನಾನು, ಅಪ್ಪ, ಅಮ್ಮ, ಚಿತ್ರಕನ್ಯಾ ಒಂದು ತೆಪ್ಪದಲ್ಲಿ ಹೊರಟ್ವಿ. ಜನ ಇರ್ತಾರ ಹೋಗ್ಲಿಕ್ಕೆ ಆಗ್ತದೆ ಇದರಲ್ಲಿ ನೀರು ತುಂಬಿರೋದಿಲ್ವಾ? ಇನ್ನ ಮುಂದೆ ಹೋಗ್ಬೇಕು ನಾನು ಇದೇ ಜಾಸ್ತಿ ನೀರು ಇದೇ ಜಾಸ್ತಿ ನೀರು ಸರ್ ಈಗ ಜಾಸ್ತಿ ನೀರುಂಟ. ಮಳೆಗಾಲದಲ್ಲಿ ನೀರು ಬರ್ತಾ ಇರುವಾಗ ತೆಪ್ಪದಲ್ಲಿ ಕುತ್ಕೊಳ್ಬೋದಾ? ಎಲ್ಲ ನೀರೆಲ್ಲ ನೋಡ ಅಲ್ಲ, ಮಳೆ ಬರ್ತಾ ಇರುವಾಗ ನಾವು ಸಹ ಚೆಂಡೆ ಆಗ್ತಾವಲ್ಲ. ಇದು ಮುಳುಗಲ್ಲ ಅಲ್ಲ ತೆಪ್ಪ ನದಿ. ನಿಮಗೆಲ್ಲ ಒಂದು ಟ್ರಿಪ್ಪಿಗೆ ಇಷ್ಟು ಅಂತ ಕೊಡ್ತಾರಲ್ಲ, ದಿವಸದ ಮಜೂರಿ ಕೊಡುದ? ಇವಾಗ ಬಂದು 60 ಜನ ಇದ್ದಾರೆ ಸರ್, ಎಲ್ರಿಗೂ ಸೇರಿ ಹಂಗೆ ಕೊಡೋದು ದುಡ್ಡು. ನೀವು ಅಂದರೆ ಹೀಗೆ ಬೋಟಿಂಗ್ ಮಾಡೋದು 60 ಜನ? ಎಲ್ರಿಗೆ ಸೀರಿಯಲ್ ನಂಬರ್ ಥರ ಕಳಿಸ್ತಾರೆ. ಒಂದು ತೆಪ್ಪದಲ್ಲಿ 4 ಜನ? 5 ಇಲ್ಲ? 5 ಇಲ್ಲ 4. ನೀವು ಸೇರಿ ಮತ್ತೆ ಅವರ ಲೈಫ್ ಜಾಕೆಟ್ ಹಾಕಿದ್ದು ತಮಿಳ್ನಾಡಿನವರ? ಅವರದ್ದು ಬೇರೆ ಟೀಮ್, ನಿಮ್ದು ಬೇರೆ ಟೀಮ್? ಅವ್ರದ್ದು ಬಾಳ್ ಅವ್ರದ್ದು ಆ ಕಡೆಯಿಂದ ಬರ್ತಾರೆ. ಒಂದು ಲೈಫ್ ಜಾಕೆಟ್ ಉಂಟು, ತಗೊಳ್ಬೋದು. ಎಲ್ಲಿಂದ? ನೀವಿನ್ನ ಸ್ವಲ್ಪ ಅದಲ್ಲಿ ನೀವದು ಅದು ಬಾತ್ ಎಲ್ಲ ಹೇಳಿದ್ರಲ್ಲ, ಬಾತ್ ಎಲ್ಲ ಮೇಲೆಲ್ಲ ಹೋಗಿ ಅಲ್ಲಿ ಬಾತ್ ಅಮ್ಮ ಇಲ್ಲಿ ನೋಡಿ ಬೇಗ ಸ್ನಾನ ಮಾಡುದು ಅದೇ.
ಒಟ್ಟಿಗೆ ಬರ್ತಾನೆ ಗಂಟೆಗೆ ಬೈಕಲ್ಲಿ ಅವು ನಡ್ಕೊಂಡು ಹೋಗ್ತಾವಡ ಜಾಣ ಅಂತಾನೆ ಇಸ್ಕೊಂತೀರಮ್ಮ ಬೇಕಾ ಬೇಡ ತೆಪ್ಪದಲ್ಲಿ ಅರ್ಧ ಗಂಟೆ ಹೋಗ್ಲಿಕ್ಕೇ ಬೇಕು, ಪುನಃ ಅರ್ಧ ಗಂಟೆ ಬರಲಿಕ್ಕೇ ಬೇಕು. ಟೋಟಲ್ 1 hour ಹೋಗಲಿಕ್ಕೆ ಬರಲಿಕ್ಕೇ ಆಗ್ತದೆ. ಬಸ್ ಕೂಡ 1 hour ಟೈಮ್ ಕೊಟ್ಟದ್ದು. ಆದ್ದರಿಂದ ನಮಗೆ ನೀರಿಗೆ ಇಳಿಲಿಕ್ಕೆ ಆಗಲಿ ಅಥವಾ ಫಾಲ್ಸ್ನ ಮೇಲೆ ಹೋಗೋದನ್ನು ನೋಡಲಿಕ್ಕಾಗಲಿ ಆಗಲಿಲ್ಲ. ಬಟ್ ನನ್ನದು ಕಸಿನ್ ಚಂದನ್ ಹೋಗಿದ್ದ. ಈ ಸೈಡ್ ಹೋದರೆ ತಮಿಳ್ನಾಡು, ಕರ್ನಾಟಕ. ನಾವು ಬರುವಾಗ ಬಸ್ ರೆಡಿ ಇತ್ತು. ಸೊ ನಾವು ಬಸ್ಸಲ್ಲಿ ಸೀದಾ ಬಂದುವಾಗ ತುಂಬ ಟಯರ್ಡ್ ಆಗುತ್ತೆ. ಬಿಸಿಲು ಕೂಡ ಸಿಕ್ಕಾಪಟ್ಟೆ ಇತ್ತು. ಬಸ್ ಕೂಡ ಬೇರೆ ರೂಟಲ್ಲಿ ಹೋದದ್ದು, ರಾಂಪುರ ಆಗಿ ಹೋದದ್ದು. ಸೊ ಬೇರೆ ಬೇರೆ ಥರ ಹಳ್ಳಿಗಳನ್ನು ನೋಡ್ಕೊಳ್ತಾ ಗ್ರೀನರೀಸನ್ನು ನೋಡ್ತಾ ನಾವು ಮತ್ತೆ ಮನೆಗೆ ಬಂದ್ವಿ. ಇರುದು ಮೇಲೆ ಮಾತ್ರ ನೆಕ್ಸ್ಟ್ ಆನಾ ಮತ್ತೆ ಬಪ್ಪದ ಬರ್ತೀರ ನೋಡು. ಅಲ್ಲಿದ್ದಲ್ಲ ಇದು ಒಂದು ಗಿಡಲ್ಲಿ ಒಂದೇ ಅಪ್ಪದ ಒಂದೇ ಆದರೆ ಹೆಚ್ಚು ಇಳುವರಿ ದಪ್ಪ ತಗೋಲ್ಲ ಕಾಂದ. ಒಂದು ನಿಮಿಷ ಹಾಂ ಏನಾಗಿಲ್ಲ ಚೆಂಡುಳಿ ಎಲ್ಲಿ